ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್, ನಿಮ್ ಕಡೆ ಇವತ್ತು ಟೈಲರಿಂಗ್ ಒಂದು ಸರ್ಟಿಫಿಕೇಟ್ ಸಿಗತ್ತಾ, ಅಂದ್ರೆ ಹೊಲಿಗೆ ಯಂತ್ರ ಸರ್ಟಿಫಿಕೇಟ್ ಸಿಗತ್ತಾ ಸರ್? ನಾವು ಮನೆಯಲ್ಲಿರುವಂತಹ ಹೆಣ್ಮಕ್ಳಾಗಿರ್ಬೋದು ಅಥವಾ ನಾವೇ ಇವತ್ತು ಸರ್ಕಾರದಿಂದ ಲೋನ್ ಪಡಿಬೇಕಾಗಿದೆ ಸರ್, ನಮಗೆ ಟೈಲರಿಂಗ್ ಬರುತ್ತೆ ಅಥವಾ ಬರದೇ ಇದ್ರೂ ಕೂಡ ನಮಗೆ ಒಂದು ಟೈಲರಿಂಗ್ ಸರ್ಟಿಫಿಕೇಟ್ ಬೇಕಾಗಿದೆ ಸರ್, ಅಂದ್ರೆ ಹೊಲಿಗೆ ಯಂತ್ರದ ಒಂದು ಸರ್ಟಿಫಿಕೇಟ್ ಬೇಕಾಗಿದೆ ಅಂತೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರು. ಹಾಗಾಗಿ ನೀವೇನ್ ಮಾಡ್ಬೋದು ಅಂದ್ರೆ, ಉಚಿತವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ನೀವೇನ್ ಮಾಡ್ಬೋದು, ಇವತ್ತು ಮನೆಯಲ್ಲೇ ಕೂತ್ಕೊಂಡು ನೀವು ಉಚಿತವಾಗಿ ಒಂದು ಸಣ್ಣ ಒಂದು ಎಕ್ಸಾಮ್ ಅನ್ನ ಪರೀಕ್ಷೆ ಆನ್ಲೈನ್ ಮುಖಾಂತರ ನೀವು ಕ್ಲಿಯರಿಫಿಕೇಶನ್ ಮಾಡಿಕೊಂಡು ಸರ್ಟಿಫಿಕೇಟ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು. ಯಾವ ರೀತಿಯಾಗಿ ಪಡಿಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಎಲ್ಲಿ ಹೋಗಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು, ಅಂದ್ರೆ ಆ ಒಂದು ಸರ್ಟಿಫಿಕೇಟ್ ಎಲ್ಲದಕ್ಕೂ ವ್ಯಾಲಿಡ್ ಇರುತ್ತಾ ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಕೇಂದ್ರ ಸರ್ಕಾರದಿಂದ ಒಂದು ಸಿಗುವಂತ ಒಂದು ಸರ್ಟಿಫಿಕೇಟ್ ಆಗಿರುತ್ತೆ. ಅಂದ್ರೆ ನೀವು ಟೈಲರಿಂಗ್ ಆಗಿ ಕೆಲಸ ಮಾಡ್ತೀರಿ, ಅಂದ್ರೆ ಟೈಲರ್ ಆಗಿ ಕೆಲಸ ಮಾಡ್ತೀರಿ, ನೀವು ಕೆಲಸ ಮಾಡಿದ ನಂತರ ಸರ್ಟಿಫಿಕೇಟ್ ಇತ್ತು ಅಂದ್ರೆ ನೀವು ಸರ್ಕಾರದಿಂದ ಉಚಿತವಾಗಿ ಟೈಲರ್ ಮಷಿನ್ ಕೂಡ ತಗೋಬಹುದು, ಮತ್ತೆ ಸಬ್ಸಿಡಿಗಳು ಕೂಡ ಸಂಪೂರ್ಣವಾಗಿ ತಗೋಬಹುದು. ಹಾಗಾದ್ರೆ ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಸರ್, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂದ್ರೆ, ಇಲ್ಲಿಂದ ಜಸ್ಟ್ ನೀವು ಅಪ್ಲೈ ಮಾಡ್ಕೋಬಹುದು. ಉಷಾ ಅಂತೆ ಟೈಲರಿಂಗ್ ಸರ್ಟಿಫಿಕೇಟ್ ಅಪ್ಲೈ ಆನ್ಲೈನ್ ಅಂತ ಕೂಡ ನೀವು ಕ್ಲಿಕ್ ಮಾಡ್ಕೋಬಹುದು. ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳು ಕೂಡ ಬರುತ್ತೆ. ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಸ್ಕಿಲ್ ಸರ್ವಿಸ್ ಅಂತ ಬಂದಿರುತ್ತೆ. ಅಂದ್ರೆ ಬಹಳಷ್ಟು ಜನ ಕೇಳ್ತಾರೋ ಅನ್ನುವಂತ ಉದ್ದೇಶದಿಂದ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ಸರ್ಟಿಫಿಕೇಟ್ ಎಲ್ಲಿ ತಗೋಬೇಕು ಅಂತೇಳಿ ಕೂಡ ನಿಮ್ಗೆ ಒಂದು ಮಾಹಿತಿ ಸಿಗ್ಬಿಡತ್ತೆ. ಅಂದ್ರೆ ಇಲ್ಲಿಂದ ಒಂದು ಸ್ಕಿಲ್ ಒಂದು ಸರ್ವಿಸ್ ಅಂತ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಈ ಒಂದು ಲಾಗಿನ್ ಏನಾಗುತ್ತೆ, ಸಂಪೂರ್ಣವಾಗಿ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಓಪನ್ ಆಗುತ್ತೆ, ಮತ್ತೆ ಕಂಪ್ಯೂಟರ್ ಒಳಗೂ ಕೂಡ ಸೇಮ್ ಆಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವೇನ್ ಮಾಡಬೇಕು, ಜಸ್ಟ್ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇತ್ತು ಅಂದ್ರೆ ಸಾಕು, ಅದರೊಳಗೆ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಗೌರ್ಮೆಂಟ್ ಆಫ್ ಸಿಟಿಸನ್ ಅಂತ ಇದ್ದಿರತ್ತೆ, ಸರ್ವಿಸ್ಗಳಾಗಿರ್ಬೋದು, ಇಲ್ಲಿಂದ ಆಪ್ಟಿಕಲ್ ಫೈಬರ್ ಅಂತ ಇದ್ದಿರತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬಹಳಷ್ಟು ಕೂಡ ನಿಮ್ಗೆ ಒಂದು ಅವಕಾಶವನ್ನ ಸ್ವಿಮ್ಮಿಂಗ್ ಅಂಡ್ ಟೈಲರಿಂಗ್ ಕೋರ್ಸ್ ಅಂತ ಸಿಗತ್ತೆ. ನೀವು ಅವಾಗ ಏನ್ ಮಾಡ್ಬೇಕು, ನಾನು ಹೊಲಿಗೆ ತರಬೇತಿ ಒಂದು ಸರ್ಟಿಫಿಕೇಟ್ ಅನ್ನ ತಗೋಬೇಕಾಗಿತ್ತು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಮಾಡಿದ ನಂತರ ಇಲ್ಲಿ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ಸಾಕಷ್ಟು ಮಾಹಿತಿಗಳನ್ನು ಕೂಡ ಇಲ್ಲಿ ಏನ್ ಹೇಳ್ಕೊಡ್ತಾರೆ, ನಿಮ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಕೂಡ ಸಿಗುತ್ತೆ. ಆ ಒಂದು ಮಾಹಿತಿಯನ್ನ ಓದ್ಕೊಂಡು ನೀವೇನ್ ಮಾಡ್ಬೋದು, ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ನೋಡಿ, ಮತ್ತೆ ಸಾಫ್ಟ್ ಸ್ಕಿಲ್ ಅಂದ್ರೆ ಡೆವಲಪ್ಮೆಂಟ್ಗೋಸ್ಕರನು ಕೂಡ ಕೊಟ್ಟಿರ್ತಾರೆ. ಇಲ್ಲಿಂದ ಕೂಡ ನೋಡ್ಕೋಬಹುದು, ನೀವು ಸಾಕಷ್ಟು ಒಂದು ಅವಕಾಶಗಳನ್ನು ಕೂಡ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಏನ್ ಮಾಡಬಹುದು, ಸ್ವಿಮ್ಮಿಂಗ್ ಮೆಷಿನ್ ತಗೋಬೇಕಾಗಿದೆ ಸರ್ ಅಂದ್ರೆ ಇಲ್ಲಿ ಕಂಪನಿ ಕೂಡ ಕೊಟ್ಟಿರ್ತಾರೆ. ಅಂದ್ರೆ CSC ಅಥವಾ SVP ಅಂಡ್ ಉಷಾ ಇಂಟರ್ನ್ಯಾಷನಲ್ ಒಂದು LTD ಅಂತ ಆ ಒಂದು ಇಲಾಖೆ ಅಂದ್ರೆ ಸಂಸ್ಥೆಯಿಂದ ನಾವೇನ್ ಮಾಡಬಹುದು, ಒಂದು ಸರ್ಟಿಫಿಕೇಟ್ ಅನ್ನ ಒಂದು ಸಣ್ಣ ಟ್ಯುಟೋರಿಯಲ್ಸ್ ಇರುತ್ತೆ, ಆ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡಿ ನಾವೇನ್ ಮಾಡಬಹುದು, ಆನ್ಲೈನ್ ಒಳಗೆ ಇದ್ದಿರ್ತದೆ, ಅದನ್ನೆಲ್ಲ ಟಿಕ್ ಹಾಕೋದು ಇದ್ದಿರ್ತದೆ, ಕರೆಕ್ಟ್ ಆಗಿಬಿಡ್ತದೆ, ತೊಂದರೆ ಇಲ್ಲ. 5 ನಿಮಿಷದೊಳಗೆ ತಗೋಬಹುದು. ನೀವು ಏನ್ ಸರ್ ಎಕ್ಸಾಮ್ ಪಾಸ್ ಆಗ್ಬೇಕಂತ ಇಲ್ಲ, ಸುಮ್ಮನೆ ಹೆಸರಿಗೆ ಕೊಟ್ಟಿರ್ತಾರೆ, ಅದನ್ನ ಪಟ್ ಟಿಕ್ ಮಾಡ್ಕೊಂಡು ನೀವು ಆನ್ಲೈನ್ ಸೆಂಟರ್ ಒಳಗೆ ಹೋಗಿ ಹಾಕಿಸ್ಕೊಂಡ್ಬಿಟ್ರೆ ಆರಾಮ್ ಸರಿ ಆಗ್ಬಿಡ್ತೈತಿ. ಮತ್ತೆ ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನಾಗ್ಬಿಡುತ್ತೆ ಸರ್ ಅಂದ್ರೆ, ಸರ್ ಇದರಲ್ಲಿ ನಮ್ಗೆ ಎಲ್ಲಾ ತರದ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ, ಬಟ್ ಇದನ್ನ ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ, ಕೇವಲ ನಿಮ್ಮ ಒಂದು ಆಧಾರ್ ಕಾರ್ಡ್ ಇತ್ತು ಅಂದ್ರೆ ನೀವೇನ್ ಮಾಡಬಹುದು, ನಿಮ್ಮ ಹತ್ತಿರದಲ್ಲಿರುವಂತಹ CSC ಕೇಂದ್ರಗಳಿಗೆ ಹೋಗಿ, ಗೊತ್ತಾಗ್ತದ, CSC ಕೇಂದ್ರ ನೀವು ನಡೆಸ್ತಾ ಇದ್ದೀರಂದ್ರೂ ಕೂಡ ಪರವಾಗಿಲ್ಲ, CSC ಕೇಂದ್ರಕ್ಕೆ ಹೋಗಿ ನೀವೇನ್ ಮಾಡಬಹುದು, ಕ್ಲಿಕ್ ಅನ್ನ ಮಾಡಿಕೊಂಡು ಅಲ್ಲಿಂದ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. CSC ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಥವಾ CSC ಸೆಂಟರ್ಗಳಿಗೆ ಹೋಗಿ ನೀವೇನ್ ಮಾಡಬಹುದು, ಅಲ್ಲಿ ಸರ್ ನಮ್ಗೆ ಒಂದು ಟೈಲರಿಂಗ್ ಸರ್ಟಿಫಿಕೇಟ್ ಬೇಕಾಗಿದೆ, ನನ್ನ ಆಧಾರ್ ಕಾರ್ಡ್ ಇದೆ, ನನಗೆ ಅರ್ಜಿಯನ್ನ ಸಲ್ಲಿಸಿ, ನನಗೆ ಒಂದು 5 ನಿಮಿಷದೊಳಗೆ ನನಗೊಂದು ಟೈಲರಿಂಗ್ ಸರ್ಟಿಫಿಕೇಟ್ ಬೇಕಾಗಿದೆ, ನಾನು ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರೆ ಅವರು ಕೇವಲ 5 ನಿಮಿಷದಲ್ಲಿ ನಿಮ್ಗೆ ಅರ್ಜಿಯನ್ನ ಸಲ್ಲಿಸಿ CSC ಸೆಂಟರ್ ಒಳಗೆ ಹೋಗಿ ನೀವು ಬೇರೆ ಬೇರೆ ಕಂಪನಿಯ ಒಂದು ಟೈಲರಿಂಗ್ ಮಾಡಿರುವಂತಹ ಒಂದು ಸರ್ಟಿಫಿಕೇಟ್ ಅನ್ನ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಪಡೆಯಬಹುದು. ಇಲ್ಲ ಸರ್ ನಾನು ಅಪ್ಲೈ ಮಾಡಬೇಕಾಗಿದೆ ಅಂದ್ರೆ ನೀವೇನ್ ಮಾಡಬಹುದು, ಹೊಸದಾಗಿ ಒಂದು ನ್ಯೂ ರಿಜಿಸ್ಟ್ರೇಷನ್ ಮಾಡಿಕೊಂಡು CSC ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೂಡ ನೀವು ಅದನ್ನ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಯಾಕೆಂದ್ರೆ ಸಾಕಷ್ಟು ಜನ ಕೇಳ್ತಾ ಇದ್ರು, ಸರ್ ಯಾವ ರೀತಿಯಾಗಿ ನಾವು ಮಾಡಬೇಕು, ಇವತ್ತು ಲರ್ನರ್ ಸರ್ಟಿಫಿಕೇಟ್ ಅಂದ್ರೆ ಇವತ್ತು ಟೈಲರಿಂಗ್ ಸರ್ಟಿಫಿಕೇಟ್ ತಗೋಬೇಕಾಗಿದೆ, ಎಲ್ಲಿ ಸಿಗುತ್ತೆ ನನಗೆ, ಅದಕ್ಕೆ ಯಾವ ರೀತಿಯಾಗಿ ತಗೋಬೇಕು ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರು. ಹಾಗಾಗಿ ನಿಮ್ಗೆ ಒಂದು ಟೈಲರಿಂಗ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಹತ್ತಿರದಲ್ಲಿರುವಂತಹ ಒಂದು CSC ಸೆಂಟರ್ಗೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋಗಿ ಅಲ್ಲಿಂದ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಿ ಕೇವಲ 5 ನಿಮಿಷದಲ್ಲಿ ನೀವೇನ್ ಮಾಡಬಹುದು, ಸರ್ಟಿಫಿಕೇಟ್ ಅನ್ನ ಪಡೀಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲಿಂದ ನೀವು ಡೈರೆಕ್ಟ್ ಆಗಿ CSC ಸೆಂಟರ್ಗೆ ಹೋಗ್ಬೋದು.
CSC ಸೆಂಟರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಗಳು ಕೂಡ ಬಂದಿರುತ್ತೆ, ಲಾಗಿನ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಆಲ್ರೆಡಿ ಆ ಒಂದು CSC ಸೆಂಟರ್ ಅಲ್ಲಿ ನೀವೇನ್ ಡಿಜಿಟಲ್ ಇಂಡಿಯಾ ಅಂತ ಬಂದಿರುತ್ತೆ. ನೀವು ಇದನ್ನ ನೀವೇನ್ ಮಾಡಬಹುದು ಅಂದ್ರೆ ಆ ಒಂದು ಸರ್ಕಾರದ ಒಂದು ಯೋಜನೆಗಳ ಲಾಭ ತಗೋಬೇಕಾಗಿತ್ತು. ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಇವತ್ತು ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳನ್ನ ಒಂದು ವಿತರಣೆ ಮಾಡುವಂತ ಸಂದರ್ಭ ಇದ್ದಿರುತ್ತೆ, ಅಂದ್ರೆ ಯೋಜನೆ ಜಾರಿಗೆ ಇರುತ್ತೆ. ಅವಾಗ ನೀವೇನ್ ಮಾಡಬಹುದು, ಆ ಒಂದು ಯೋಜನೆಗಳ ಒಂದು ಲಾಭವನ್ನ ನೀವೇನ್ ಮಾಡಬಹುದು, ಒಂದು CSC ಕೇಂದ್ರಕ್ಕೆ ಹೋಗಿ ಕೇವಲ 5 ನಿಮಿಷದಲ್ಲಿ ನೀವು ಅಲ್ಲಿ ಹೇಳ್ಬೇಕು, ಸರ್ ನನಗೆ ಒಂದು ಟ್ರೈನಿಂಗ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕಿ ಒಂದು ಟ್ಯೂಟೋರಿಯಲ್ ಪಾಸ್ ಮಾಡಿ ಅಂದ್ರೆ ಎಕ್ಸಾಮ್ ಕೂಡ ಅವರೇ ಪಾಸ್ ಮಾಡಿ ನಿಮ್ಗೆ ಸರ್ಟಿಫಿಕೇಟ್ ಅನ್ನ ಮಾಡಿ ಕೊಡ್ತಾರೆ. ಅದು ಎಲ್ಲದಕ್ಕೂ ಕೂಡ ಅಪ್ರೂವಲ್ ಆಗಿರುತ್ತೆ. ಅಂದ್ರೆ ಎಲ್ಲಕ್ಕೂ ಕೂಡ ನೀವೇನ್ ಮಾಡಬಹುದು, ಆ ಒಂದು ಸರ್ಟಿಫಿಕೇಟ್ ಅನ್ನ ಬಳಕೆ ಮಾಡಿಕೊಂಡು ಅದರ ಒಂದು ಲಾಭವನ್ನ ನೀವು ಸಂಪೂರ್ಣವಾಗಿ ತಗೋಬಹುದು. ದಯವಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ರು, ಆ ಒಂದು ಉದ್ದೇಶದಿಂದ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಹತ್ತಿರದಲ್ಲಿರುವಂತಹ ಆನ್ಲೈನ್ ಅಂದ್ರೆ CSC ಕೇಂದ್ರಕ್ಕೆ ಹೋಗಿ ನೀವು ಉಚಿತವಾಗಿ ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ಫೀಸ್ ಇದ್ದಿರುತ್ತೆ, ಅದನ್ನು ಕೊಟ್ಟು ನೀವೇನ್ ಮಾಡಬಹುದು, ಸರ್ಟಿಫಿಕೇಟ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು. ಇಲ್ಲ ಸರ್ ನಾನು ಮನೇಲಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೇನೆ ಅಂದ್ರೆ ಅದು ನೀವು ಅರ್ಜಿ ಸಲ್ಲಿಸುವಂತ ಅಮೌಂಟ್ ನಿಮ್ಗೆ ಉಳಿದ್ಬಿಡುತ್ತೆ. ಉಚಿತವಾಗಿ ಅಂತ ಅನ್ಬೋದಲ್ಲ, ಉಚಿತವಾಗಿನೂ ಕೂಡ ನೀವು ಸರ್ಟಿಫಿಕೇಟ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.